ಇವತ್ತಿನ ಎಪಿಸೋಡಲ್ಲಿ ನಾವು ಯಾಕಾಗಿ ಅನಾರೋಗ್ಯ ಬರ್ತದೆ, ಹಾಗೆ ಯಾಕಾಗಿ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಆಕ್ಸಿಡೆಂಟ್ಗಳಾಗುತ್ತೆ, ಸೊ ಈ ರೀತಿ ಆಗೋದಕ್ಕೆ ಏನು ಕಾರಣ, ಯಾಕಾಗಿ ನಾವು ಜ್ಯೋತಿಷ್ಯವನ್ನು ನೋಡಬೇಕು ಅಥವಾ ಜಾತಕ ಇಲ್ಲದವರು ಪ್ರಶ್ನೆಯನ್ನು ಯಾವ ರೀತಿ ಕೇಳಬೇಕು ಅಂತ ನೋಡೋಣ. ಸೊ ಜಾತಕ ಇದ್ದವರು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಅದನ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಅದಕ್ಕೆ ಸರಿಯಾದಂತಹ ಏನು ಸಮಸ್ಯೆ ಅಂತ ನೀವು ವಾಟ್ಸಪ್ಪಲ್ಲಿ ಆಡಿಯೋದಲ್ಲಿ ನನಗೆ ಕಳಿಸಿದಾಗ, ಸೊ ನಾನು ಫ್ರೀ ಇರುವಾಗ ನಾನು ಅದನ್ನು ಚೆಕ್ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಏನು ಪ್ರಾಬ್ಲಮ್ ಇದೆ ಅಂತ ಮೊದಲು ಕಂಡುಹಿಡಬೇಕಾಗುತ್ತೆ, ಆಮೇಲೆ ಪರಿಹಾರವನ್ನು ಪಡ್ಕೋಬೇಕಾಗುತ್ತೆ. ನೀವು ಯಾವುದೇ ಜ್ಯೋತಿಷ್ಯರನ್ನು ಪರಿಹಾರವನ್ನು ಕೇಳ್ಬೋದು, ಯಾವುದೇ ರೀತಿಯಿಂದ ಸಹಾಯವನ್ನು ಪಡ್ಕೋಬೋದು. ಆದರೆ ಸೈಂಟಿಫಿಕ್ಕಾಗಿ ನೀವು ಏನು ಕಾರಣ ಅಂತ ಮೂಲದಿಂದ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಯಾವುದಾದ್ರೂ ಒಂದು ಗ್ರಹ ಅಥವಾ 2-3 ಗ್ರಹಗಳು ಯಾವ ಸಮಸ್ಯೆ ಕೊಡ್ತಾ ಇದೆ, 8ನೇ ಮನೆಯಲ್ಲಿದೆಯಾ, 12ನೇ ಮನೆಯಲ್ಲಿದೆಯಾ, 6ನೇ ಮನೆಯಲ್ಲಿದೆಯಾ, 4ನೇ ಮನೆಯಲ್ಲಿದೆಯಾ, ಏನು ಪ್ರಾಬ್ಲಮ್ ಇದೆ, ಅಥವಾ ಕೆಲವರಿಗೆ ಮಾನಸಿಕ ಸಮಸ್ಯೆಗಳು ಬರ್ತದೆ. ಈ ರೀತಿಯಾದಾಗ 1ನೇ ಮನೆ ಆ್ಯಕ್ಟಿವೇಟ್ ಆಗಿರುತ್ತೆ, 3ನೇ ಮನೆ ಆ್ಯಕ್ಟಿವೇಟ್ ಆಗಿರುತ್ತೆ, ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಯಾಕೆ ಈ ರೀತಿ ಆಗ್ತದೆ, ಯಾವ ಗ್ರಹ ಇದಕ್ಕೆ ಕಾರಣ ಅಂತ ನೋಡಿ ಅದನ್ನು ನಾವು ದಾನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಹಾಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನು ನಾವು ತಿಳಿಸ್ತೀವಿ. ಸೊ ಇದನ್ನು ನೀವು ಮಾಡಿದಾಗ ಖಂಡಿತ ಅದರಿಂದ ಹೊರಗೆ ಬರ್ಬೋದು, ಆ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಆಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳೋಣ. ಸೊ ಆಕ್ಸಿಡೆಂಟ್ ಆಗುವಾಗ ಸಡನ್ನಾಗಿ ಗೊತ್ತಿರೋದಿಲ್ಲ, ಜಾತಕ ಯಾರು ನೋಡ್ಕೊಂಡಿರೋದಿಲ್ಲ, ಗೊತ್ತಿರೋದಿಲ್ಲ ಏನು ಯಾವ ರೀತಿ ಗ್ರಹಗಳಿವೆ, ಸಮಸ್ಯೆ ಇದೆಯಾ ಅಂತ. ಅದಕ್ಕೋಸ್ಕರ ವರ್ಷಕ್ಕೊಂದು ಬಾರಿ ಆದರೂ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದು ಒಳ್ಳೆಯದು, ಅಥವಾ ಪ್ರಶ್ನೆ ಮುಖಾಂತರವಾದರೂ ಹೆಲ್ತ್ ಹೇಗಿದೆ ಅಂತ ನೋಡಿಕೊಳ್ಳೋದು ಒಳ್ಳೆಯದು. ಈ ವರ್ಷ ಹೆಲ್ತ್ ಹೇಗಿದೆ ಅಂತ. ಸೊ ಈ 2025 ಅಥವಾ ನಿಮ್ಮ ನಿಜವಾದ ನಿಮಗೆ ಬರ್ತ್ಡೇ ಗೊತ್ತಿದ್ದರೆ, ಯಾವಾಗ ಹುಟ್ಟಿದ್ದು ಏನು ಅಂತ ಗೊತ್ತಿದ್ದರೆ, ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಎಲ್ಲ ಗೊತ್ತಿದ್ದರೆ, ಆ ಒಂದು ಯಾವಾಗ ನಿಮ್ಮ ಬರ್ತ್ಡೇ ಆಗುತ್ತೆ ಆವಾಗ ನೆಕ್ಸ್ಟ್ ವರ್ಷ ಹೇಗಿರುತ್ತೆ, ಮುಂದಿನ ವರ್ಷ, ಈ ವರ್ಷ ಕಳೆದು ಹೋಯಿತು, ನೆಕ್ಸ್ಟ್ ವರ್ಷ ಹೇಗಿದೆ ಅಂತ ನೋಡಬೇಕಾಗುತ್ತೆ. ನಿಮ್ಮದು ಅಥವಾ ಮಕ್ಕಳದು ಯಾರ್ದಾದ್ರೂ ಎಲ್ಲರದು ಈ ರೀತಿಯಾಗಿಯೇ ನಾವು ನೋಡಬೇಕಾಗುತ್ತೆ ಜಾತಕವನ್ನು. ಸೊ ನೋಡಿದಾಗ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ನಾವು ಮಾಡ್ಕೋಬಹುದಾಗಿದೆ. ಹಾಗೆ ಫಾರ್ ಎಕ್ಸಾಂಪಲ್, ಇವಾಗ ಜಾತಕ ಇಲ್ಲ ಅಂಥವರಿಗೆ ಏನು ಮಾಡೋಣ? ಸೊ ಆಗ ಪ್ರಶ್ನಾಶಾಸ್ತ್ರದ ಮುಖಾಂತರ ಒಂದು ಪರಿಹಾರವನ್ನು ಪಡ್ಕೋಬಹುದು. ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಹಾಕಿ ಏನು ಸಮಸ್ಯೆ ಇದೆ ಮೊದಲು ಚೆಕ್ ಮಾಡಿಕೊಂಡು, ಯಾವ ಗ್ರಹದಿಂದ ಪ್ರಾಬ್ಲಮ್ ಇದೆ, ಎಷ್ಟನೇ ಮನೆಯಲ್ಲಿ ಗ್ರಹ ಕೂತಿದೆ, ಈಗ ಪ್ರಸ್ತುತವಾಗಿ ಪ್ರಶ್ನೆ ಕೇಳುವಾಗ ಎಷ್ಟನೇ ಮನೆಯಲ್ಲಿ ಗ್ರಹ ಕೂತು ಏನು ಸಮಸ್ಯೆಯನ್ನು ತೋರಿಸ್ತಾ ಇದೆ, ಹಾಗೆ ಏನು ಪರಿಹಾರ ಇದೆ ಇದಕ್ಕೆ ಅಂತ ನಾವು ನೋಡಿಕೊಂಡು ಅದಕ್ಕೆ ತಕ್ಕನಾದ ಒಂದು ಪರಿಹಾರವನ್ನು ಸೂಚಿಸ್ತೇವೆ. ಸೊ ಆಗ ನೀವು ಅದನ್ನು ನಂಬಿ ಅದನ್ನು ನೀವು ಫಾಲೋ ಮಾಡಿದಾಗ ಖಂಡಿತವಾಗಿಯೂ ಸಮಸ್ಯೆಯಿಂದ ಹೊರಬರಬಹುದು. ಹಾಗೆ ಜಾತಕ ಇದೆ, ಆಗ ನೀವು ಜಾತಕದಲ್ಲಿ ಏನು ಸಮಸ್ಯೆ ಇದೆ, 8ನೇ ಮನೆಯಲ್ಲಿ ಗ್ರಹಗಳಿರುತ್ತೆ, ಹಾಗೆ 12ನೇ ಮನೆಯಲ್ಲಿ ಗ್ರಹಗಳಿರುತ್ತೆ, 6ನೇ ಮನೆಯಲ್ಲಿ ಗ್ರಹಗಳಿರುತ್ತೆ, 4ನೇ ಮನೆಯಲ್ಲಿ ಗ್ರಹಗಳಿರುತ್ತೆ, ಹಾಗೆ ಬೇರೆ ಬೇರೆ ಮನೆಗಳಲ್ಲೂ ಇರುತ್ತೆ. ಅನಾರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಇದ್ದಾಗ ಕೆಲವೊಂದು ಸಮಯಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಳ್ಳೆಯ ಫಲವನ್ನು ಕೊಡುತ್ತೆ, ಕೆಟ್ಟ ಫಲವನ್ನು ಕೊಡುತ್ತೆ. ಆಗ ತುಂಬ ದಾನ ಮಾಡುವಂಥ ಅಗತ್ಯ ಇಲ್ಲ. ಸಣ್ಣ ಪುಟ್ಟ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬಹುದು ಅಂತ ನಾನು ಸೂಚಿಸ್ಬೋದು. ಹಾಗೆಯೇ ಕೆಲವೊಬ್ಬರಿಗೆ ಕೆಲವೊಂದು ಸಮಯದಲ್ಲಿ ಗೊತ್ತಿರೋದಿಲ್ಲ, ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿ ಅವರು ಈ ಹರಳುಗಳನ್ನು ಹಾಕ್ಕೊಂಡಿರ್ತಾರೆ, ರಾಶಿ ಹರಳು ಅಂತ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡಿರ್ತಾರೆ ಅಥವಾ ಇಷ್ಟಪಟ್ಟು ಹಾಕ್ಕೊಂಡಿರ್ತಾರೆ. ಯಾವುದು ಏನು ಎತ್ತ ಗೊತ್ತಿರೋದಿಲ್ಲ. ಕೆಲವರು ಮುತ್ತು ಹಾಕ್ಕೊಂಡಿರ್ತಾರೆ, ಕೆಲವರು ಹವಳ ಹಾಕ್ಕೊಂಡಿರ್ತಾರೆ, ಅಥವಾ ನವಗ್ರಹ ಉಂಗುರ ಹಾಕ್ಕೊಂಡಿರ್ತಾರೆ, ಅಥವಾ ಡೈಮಂಡ್ ಹಾಕ್ಕೊಂಡಿರ್ತಾರೆ, ಪಚ್ಚೆ ಹಾಕ್ಕೊಂಡಿರ್ತಾರೆ, ಪಚ್ಚೆ ಇಷ್ಟ ಅಂತ ಪಚ್ಚೆಯನ್ನು ಮಾಡಿಸಿ ಹಾಕ್ಕೊಂಡಿರ್ತಾರೆ, ಅಥವಾ ಹಳದಿ ಪುಷ್ಯರಾಗ, ಕನಕಾಂಬರ ಅಂತ ಹೇಳ್ತೀವಿ, ಎಲ್ಲೋ ಸಫೈರ್, ಇದನ್ನು ಹಾಕ್ಕೊಂಡಿರ್ತಾರೆ. ಅಥವಾ ಕೆಲವರು ನೀಲಿಯನ್ನು ಹಾಕ್ಕೊಂಡಿರ್ತಾರೆ. ನೀಲಿಯನ್ನು ಸಾಮಾನ್ಯವಾಗಿ ಕಡಿಮೆ ಹಾಕ್ಕೊಳ್ಳುವಂಥದ್ದು, ಯಾಕಂದರೆ ಅದು ಶನಿಯ ಸ್ಟೋನ್ ಅಂತ ಎಲ್ರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡಿರ್ತಾರೆ. ಸೊ ಬೇರೆ ಎಲ್ಲ ಗ್ರಹಗಳಲ್ಲಿ ಅಷ್ಟೇನು ಭಯ ಇರೋದಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿರ್ತಾರೆ. ವಜ್ರ, ವೈಡೂರ್ಯ ಇದೆಲ್ಲ, ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ ಇದೆಲ್ಲ ಬೇಕು ನಮಗೆ. ಇದು ಸಂಪತ್ತಿನ ಒಂದು ದ್ಯೋತಕ.
ಸಂಪತ್ತು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಇದನ್ನೆಲ್ಲ ಬೀದಿ ಬದಿಯಲ್ಲಿ ಸೇರುಗಟ್ಟಲೆ ಮಾರ್ತಾಯಿದ್ರು ಅಂತ ನಾವು ಕೇಳಿದ್ದೀವಿ. ಸೊ ಇಂಥ ಒಂದು ಸಮೃದ್ಧಿಯಾದ ಒಂದು ದೇಶದಲ್ಲಿ ಈ ಒಂದು ಹರಳುಗಳಿಗೇನು ಕಡಿಮೆ ಇಲ್ಲ. ಸೊ ಹರಳುಗಳನ್ನು ಧರಿಸುವಂಥದ್ದು ಈಗ ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಮುತ್ತು ರತ್ನಗಳನ್ನು ಅವರು ಯಥೇಚ್ಛವಾಗಿ ಉಪಯೋಗಿಸ್ಕೊಳ್ತಾ ಇದ್ದರು. ಅಂದರೆ ಹಾರಗಳಲ್ಲಿ ಆಗಲಿ, ಅವರ ಉಂಗುರಗಳಲ್ಲಿ ಆಗಲಿ, ಪೇಟೆಗಳಲ್ಲಿ ಆಗಲಿ, ಎಲ್ಲ ಕಡೆಗಳಲ್ಲೂ ಮುತ್ತು ರತ್ನ ಹವಳ ಎಲ್ಲ ಅಂದರೆ ವಜ್ರ ವೈಡೂರ್ಯ ಭೂಷಿತರಾಗಿ ಇರ್ತಾಯಿದ್ರು. ಹಾಗೆ ಇವಾಗಲೂ ಕೂಡ ತುಂಬ ರಿಚ್ ಅಂತ ಯಾರಿರ್ತಾರೆ ನೋಡಿ, ಅವರು ಚಿನ್ನಾಭರಣ ಹಾಕ್ಕೊಳ್ಳೋದಕ್ಕಿಂತ ಸ್ಟೋನ್ಗಳ ಹಾರಗಳನ್ನಾಗಲಿ, ಸ್ಟೋನ್ಗಳ ಒಂದು ಹರಳುಗಳ ಆಭರಣಗಳನ್ನು ಧರಿಸೋದು ನೀವು ನೋಡಿರ್ತೀವಿ. ಎಕ್ಸಾಂಪಲ್ ನಾನು ಹೇಳೋದಾದರೆ ಅಂಬಾನಿಯ ಅವರ ಮಗನ ಮದುವೆಯ ಸಮಯದಲ್ಲಿ ಅವರೆಲ್ಲ ಫ್ಯಾಮಿಲಿಯವರು ಹಾಕ್ಕೊಂಡಿರುವಂತಹ ಆ ಒಂದು ಆಭರಣಗಳು ಏನಿದೆ ಅದರಲ್ಲಿ ಹರಳುಗಳೇ ಜಾಸ್ತಿ ಇರುತ್ತೆ. ಹಾಗೆ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡ್ತಾರೆ. ಕ್ರಿಸ್ಟಲ್ಗಳನ್ನು ಈಗ ಹಾಲ್ಗಳಲ್ಲೇ ಎಲ್ಲ ಅಲಂಕಾರಿಕವಾಗಿ ಕ್ರಿಸ್ಟಲ್ಗಳನ್ನು ಬಳಸ್ತಾರೆ. ಸೊ ಇದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಕೆಲವೊಂದು ಪಾಸಿಟಿವ್ ಇರುತ್ತೆ, ಕೆಲವೊಂದು ನೆಗೆಟಿವ್ ಇರುತ್ತಲ್ವ. ಕ್ರಿಸ್ಟಲ್ಗಳಲ್ಲೂ ಅದೇ ರೀತಿ ಇರುತ್ತೆ. ನಮಗೆ ಯಾವುದು ಬೇಕು ಅದನ್ನು ನಾವು ಉಪಯೋಗಿಸ್ಬೇಕು, ಯಾವುದು ಬೇಡ ಅದನ್ನು ನಾವು ಉಪಯೋಗಿಸ್ಲಿಕ್ಕೆ ಇಲ್ಲ. ಹಾಗೆ ನಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನಾವು ಉಪಯೋಗಿಸ್ಕೊಳ್ಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ಒಬ್ಬ ವ್ಯಕ್ತಿಗೆ ಅಲರ್ಜಿ ಅಂತ ಇರುತ್ತೆ, ಫುಡ್ಡಲ್ಲಿ ಅಲರ್ಜಿ ಅಂತ ಇರುತ್ತೆ. ಫುಡ್ಡಲ್ಲಿ ಅಲರ್ಜಿ ಇದ್ದಾಗ ಆ ಫುಡ್ಡನ್ನು ತಿಂದರೆ ಅನಾರೋಗ್ಯ ಬರ್ತದೆ. ಅದೇ ರೀತಿ ಈ ಒಂದು ಹರಳುಗಳನ್ನು ಉಪಯೋಗಿಸಿಕೊಂಡಾಗ ಕೂಡ ಸಮಸ್ಯೆ ಅನ್ನೋದು ಬರ್ತದೆ. ಆ ಹರಳುಗಳಿಂದಲೇ ಸಮಸ್ಯೆ ಬರ್ತದೆ. ಆಗ ಹರಳುಗಳನ್ನು ಉಪಯೋಗಿಸ್ಕೊಳ್ಳೋದನ್ನು ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು. ಮುಂದಿನ ಸಮಯದಲ್ಲಿ ನಾನು ಬೇರೆ ಎಕ್ಸಾಂಪಲ್ಗಳನ್ನು ಕೂಡ ಕೊಡ್ತೀನಿ, ಯಾವ ರೀತಿ ಹರಳುಗಳನ್ನು ಚೇಂಜ್ ಮಾಡಿದಾಗ ಅವರ ಒಂದು ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂತ. ಸೊ ಈ ರೀತಿಯಾಗಿ ಹರಳುಗಳನ್ನು ನಾವು ಅನಾರೋಗ್ಯದಲ್ಲೂ ಕಾರಣ ಆಗುತ್ತೆ. ಕೆಲವೊಂದು ಹರಳುಗಳನ್ನು ಉಪಯೋಗಿಸ್ಕೊಂಡಾಗ ಕೂಡ ಸಮಸ್ಯೆಗಳು ನಮಗೆ ಬರ್ತದೆ. ಹಾಗೆ ಕೆಲವೊಂದು ನಮಗೆ ಸೂಟ್ ಆಗುವಂಥ ಹರಳುಗಳನ್ನು ಧರಿಸಿದಾಗ ನಮಗೆ ಆರೋಗ್ಯವನ್ನು ನಾವು ಪಡಿಬಹುದು. ಹಾಗೆ ಅದರ ಒಂದು ಆ ಗ್ರಹಗಳ ಅಧಿಪತಿ ಅಂತ ಯಾರಿದ್ದಾರೆ, ಸೊ ಆ ದೇವರುಗಳನ್ನು ಕೂಡ ನಾವು ಆರಾಧ್ಯ ದೇವರುಗಳನ್ನು ಕೂಡ ನಾವು ಪೂಜಿಸಿದಾಗ, ಆರಾಧಿಸಿದಾಗ ಆ ಒಂದು ಒಳ್ಳೆಯ ಫಲಗಳನ್ನು ಪಡಿತೀವಿ. ಆ ಅಧಿಪತಿಗೆ ಒಳಪಟ್ಟಂತಹ ಗ್ರಹಗಳ ಒಂದು ಆರಾಧನೆ ಮಾಡಿದಾಗ, ಗ್ರಹಗಳಿಗೆ ಅಂದರೆ ಇವಾಗ ವಿಷ್ಣುವನ್ನು ಆರಾಧನೆ ಮಾಡಿದಾಗ ಬುಧ ತತ್ವ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಗಣಪತಿಯನ್ನು ಆರಾಧನೆ ಮಾಡಿದಾಗ ಕೇತು ಗ್ರಹ ಕೂಡ ಆಕ್ಟಿವೇಟ್ ಆಗುತ್ತೆ. ಹಾಗೆ ಇವಾಗ ಲಕ್ಷ್ಮಿಯನ್ನು ಪೂಜಿಸಿದಾಗ ಶುಕ್ರ ಕೂಡ ಆಕ್ಟಿವೇಟ್ ಆಗುತ್ತೆ. ಸೂರ್ಯನಾರಾಯಣ ಅಂತ ಹೇಳ್ತೀವಿ, ಆರಾಧನೆ ಮಾಡಿದಾಗ ಸೂರ್ಯ ಕೂಡ ಆಕ್ಟಿವೇಟ್ ಆಗುವಂಥದ್ದು. ಹಾಗೆ ಕೃಷ್ಣನನ್ನು ಆರಾಧನೆ ಮಾಡಿದಾಗ ಚಂದ್ರಗ್ರಹ ಕೂಡ ಆಕ್ಟಿವೇಟ್ ಆಗುತ್ತೆ. ಈ ರೀತಿ ಹಾಗೆ ಈಶ್ವರ ದೇವರನ್ನು ಆರಾಧನೆ ಮಾಡಿದಾಗ ಕೂಡ ಚಂದ್ರಗ್ರಹನೂ ಆಕ್ಟಿವೇಟ್ ಆಗುತ್ತೆ. ದುರ್ಗಾದೇವಿಯನ್ನು ಆರಾಧನೆ ಜಾಸ್ತಿಯಾಗಿ ಮಾಡಿದಾಗ ರಾಹುಗ್ರಹ ಆಕ್ಟಿವೇಟ್ ಆಗುತ್ತೆ. ಗುರುಗಳ ಆರಾಧನೆಯನ್ನು ಮಾಡಿದಾಗ ಗುರುಗ್ರಹ ಆಕ್ಟಿವೇಟ್ ಆಗುತ್ತೆ. ಈ ರೀತಿಯಾಗಿ ಗ್ರಹಗಳಿಗೆ ಅದರದೇ ಆದಂತಹ ಒಂದು ಅಧಿಪತಿಗಳಿವೆ, ದೇವಾನುದೇವತೆಗಳ ಆಧಿಪತ್ಯ ಇದೆ. ಹೀಗೆ ಯಾವ ಗ್ರಹಗಳನ್ನು ಪೂಜಿಸಬೇಕು, ಯಾವ ಗ್ರಹಗಳ ಆಧಿಪತ್ಯದ ದೇವರನ್ನು ನಾವು ಪೂಜಿಸಬೇಕು ಅಂತ ಇದೆ. ಸೊ ನಮಗೆ ಆ ದೇವರಿಷ್ಟ ಈ ದೇವರಿಷ್ಟ ಅಂತ ನಮಗೆ ಇಷ್ಟಪಟ್ಟ ಹಾಗೆ ನಾವು ಆರಾಧಿಸ್ತಾ ಹೋದರೆ ಆ ಗ್ರಹಗಳು ಕೂಡ ಫಲವನ್ನು ಕೊಡ್ತಾ ಹೋಗುತ್ತೆ. ಆಗ ಕೂಡ ಸಮಸ್ಯೆ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ ಎಷ್ಟು ಮಂದಿಗೆ ಅರ್ಥ ಆಗಿದೆ ಗೊತ್ತಿಲ್ಲ. ಸೊ ಆದಷ್ಟು ಅರ್ಥ ಮಾಡಿಕೊಳ್ಳಿ. ಸೊ ಇದು ಸೈಂಟಿಫಿಕ್ ಆದ ರೀಸನ್. ಯಾಕೆ ಎಷ್ಟೇ ದೇವರನ್ನು ಪೂಜಿಸಿದ್ರೂ ಕೂಡ ಕಷ್ಟ ಪರಿಹಾರ ಆಗ್ತಿಲ್ಲ, ಅನಾರೋಗ್ಯ ಬಾಧೆ ಕಡಿಮೆ ಆಗ್ತಿಲ್ಲ, ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಪದೇ ಕೆಲವರಿಗೆ ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಬೇರೆಯವರಿಂದ ಅಪಮಾನ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಹಿಂಸೆ ಆಗಿರ್ಬೋದು, ಇದೆಲ್ಲ ಆಗ್ತಾ ಇರುತ್ತೆ. 8ನೇ ಮನೆ ಆ್ಯಕ್ಟಿವೇಟ್ ಆಗಿರುತ್ತೆ. ಅದನ್ನು ನೀವು ಇನ್ನಷ್ಟು ಆ್ಯಕ್ಟಿವ್ ಮಾಡ್ಕೊಳ್ತಾ ಇರ್ತೀರ. ಅದಕ್ಕಾಗಿ ಹೀಗೆ ಆಗುತ್ತೆ. ಅಥವಾ ಸಂಬಂಧಗಳಲ್ಲಿ ಬಿರುಕು ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇದು ಕೂಡ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಆದಷ್ಟು ನಿಮ್ಮ ಜಾತಕವನ್ನು ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಪಡ್ಕೊಳ್ಳೋದು ಮುಖ್ಯ. ಹೀಗಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ರಾಧೆ ರಾಧೆ.